ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಂದಿನ ಸಿಎಂ ಬಗ್ಗೆ ಯತೀಂದ್ರ ಸುಳಿವು ನೀಡಿದ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ತಮ್ಮ ವೈಯಕ್ತಿಕ ನಿರ್ಧಾರ ತಿಳಿಸಿದ್ದಾರೆ. ಅಂತಿಮವಾಗಿ ನಾಯಕ ಯಾರಂತ ಪಕ್ಷದ ಶಾಸಕರು ನಿರ್ಧರಿಸುತ್ತಾರೆ. ಎಲ್ಲರನ್ನೂ ಜೊತೆಗೆ ಒಯ್ಯುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿರೋದು ಅಹಿಂದ ನಾಯಕತ್ವ ಇಲ್ಲದೆ ಸಂಘಟನೆ ಮಾಡೋದಕ್ಕೆ ಆಗಲ್ಲ. 2028ರಲ್ಲಿ ಸಿಎಂ ಸ್ಥಾನದ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲವನ್ನು ಈಗಲೇ ನಿರ್ಧಾರ ಮಾಡೋದಕ್ಕಾಗಲ್ಲ, ಎಲ್ಲವನ್ನು ಕಾದು ನೋಡಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಬಹಳ ನಿಧಾನವಾಗಿ ಸಮಾಧಾನವಾಗಿ ಮುಂದಕ್ಕೆ ನೋಡೋಣ, ಆಮೇಲೆ ನೋಡೋಣ, ಇನ್ನೂ ಈಗಲೇ ಇಲ್ಲ, ಈ ಥರದ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಬಟ್ ಇನ್ನುಳಿದವರು ಬಹಳ ಅಗ್ರೆಸಿವ್ ಆಗಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ಬಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ನೋಡಿದ್ರೆ ಸದ್ಯಕ್ಕೇನೂ ಆಗಲ್ಲ ಅನ್ನೋ ಥರದಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆದ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ. ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ ವಿಚಾರ ಅಲ್ಲ, ಅಹಿಂದ ನಾಯಕತ್ವ ಇದ್ದೇ ಅದರ ಪ್ರಶ್ನೆ ಅಲ್ಲ. ಮುಂಚೆಯಿಂದ ಇದೆ, ಇವತ್ತಿರ್ತದೆ, ನಾಳೆ ಕೂಡ ಅದು ಇದ್ದೇ ಇರ್ತದೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅಲ್ಲಿ ನಾವು ಹೇಳೋಲ್ಲ 28 ಕ್ಲೇಮ್ ಅಂತ ಹೇಳೋರಲ್ಲ. ಮತ್ತೆ ಈಗ 28ಕ್ಕೆ ತಾವು ಏನು ಹೇಳ್ತಾ ಬಂದಿದ್ದೀರಿ, ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷೆಯನ್ನು ಮಾತನ್ನ ಹೇಳಿದ್ದೀನಿ. ಅಲ್ಲ, ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ, ಶಾಸಕರು, ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯವಾಗಿ. ಮುಂದಿನ ಸಿಎಂ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಹೆಸರು, ಬಟ್ ಅವ್ರು ಮಾತ್ರ ಬಹಳ ಸ್ಪಷ್ಟವಾಗಿ, ನಿಧಾನವಾಗಿ, ಕೂಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ವಿಚಾರ ಕೂಡ ಈಗ ಬಹಳ ಮುನ್ನಲ್ಲಿ ಇರತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಏನಿದೆ, ಆ ಹೇಳಿಕೆಗೆ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು ಈ ಒಂದು ರಾಜಕೀಯ ಕೊನೆಯ ಘಟ್ಟದಲ್ಲಿದ್ದಾರೆ. ಅವರ ನಂತರ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಸಾಮರ್ಥ್ಯ ಏನು ಸಂಘಟನೆ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಏನು ಯತೀಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಸಿದ್ದರಾಮಯ್ಯ ನಂತರ ಅವರ ಉತ್ತರಾಧಿಕಾರಿ ಮತ್ತು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋ ತರ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಈಗ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಮುಖ್ಯಮಂತ್ರಿ ವಿಚಾರ ಏನಿದೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದೊಂದು ಶಾಸಕರು ತೀರ್ಮಾನ ಮಾಡ್ತಾರೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಹುದ್ದೆಯನ್ನ ಕ್ಲೇಮ್ ಮಾಡ್ತೇನೆ ಅನ್ನೋ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಸದ್ಯ ಏನು ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಅದು ವೈಯಕ್ತಿಕವಾದಂತ ಹೇಳಿಕೆ ಅನ್ನೋ ಮಾತನ್ನ ಇಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕು. ನಿದ್ದೆ ಸತೀಶ್ ಜಾರಕಿಹೊಳಿ ಏನು ಹಸನ್ಮುಖಿಯಾಗಿ ಒಂದು ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. 2028ರಲ್ಲಿ ಸಿಎಂ ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅಂತ ಹೇಳಿಕೆ ನೀಡುವ ಮೂಲಕ ಒಂದ್ ವೇಳೆ ಅಂತ ಏನಾದ್ರು ರಾಜಕೀಯ ಸನ್ನಿವೇಶ ಬಂದ್ರೆ ಸಿದ್ದರಾಮಯ್ಯನವರು ಸೂಚಿಸಿದ್ರೆ ಆಗ ಆ ಒಂದು ಹುದ್ದೆ ಅಲಂಕಾರ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅನ್ನೋಂತ ಒಂದು ಎಲ್ಲೋ ಒಂದ್ ಸಂದೇಶ ರವಾನಿಸುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದಾರೆ ಅನ್ನೋಂತ ಮಾತುಗಳು ಅವರ ಮಾತುಗಳಿಂದಲೇ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮತ್ತು ಪಕ್ಷದ ಶಾಸಕರು ಏನು ನಿರ್ಧಾರ ಮಾಡ್ತಾರೆ ಅನ್ನೋಂತ ಮಾತನ್ನ ಒತ್ತಿ ಹೇಳ್ತಿರ್ತಕ್ಕಂಥದ್ದು. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಥವಾ ಆ ಒಂದು ನಾಯಕತ್ವ ಯಾರು ವಹಿಸ್ಬೇಕು ಅನ್ನೋಂತ ವಿಚಾರ ಬಂದಾಗ ಪಕ್ಷದ ಶಾಸಕರು ಯಾರ ಬಳಿ ಶಾಸಕರ ಸಂಖ್ಯಾಬಲ ಇರುತ್ತೋ ಅವರೇ ಸಿಎಂ ಆಗ್ತಾರೆ ಅನ್ನೋಂತ ಮಾತನ್ನು ಕೂಡ ಅವರ ಸತೀಶ್ ಜಾರಕಿಹೊಳಿ ಮಾತಿನ ಒಳ ಅರ್ಥ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಏನು ಮುಖ್ಯಮಂತ್ರಿ ವಿಚಾರವಾಗಿ ಏನು ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೋ ಆ ಚರ್ಚೆ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಹೆಸರು ಸಾಕಷ್ಟು ಈಗ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ನಂತರ ಒಂದು ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ತಾರ. ಯಾಕಂದ್ರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಂತವ್ರು ಸಿದ್ದರಾಮಯ್ಯ ನಂತರ ಒಂದು ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಒಂದು ವಹಿಸಿಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅಹಿಂದ ಸಮಾವೇಶಗಳ ಹಿಂದೆ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ಆದ ಸತೀಶ್ ಜಾರಕಿಹೊಳಿ. ಆ ಒಂದು ಕಾರಣಕ್ಕಾಗಿ ಇದು ಈಗ ಸಾಕಷ್ಟು ರಾಜಕೀಯಕ್ಕೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.